ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ನೆಕ್ಸ್ಟ್ ವಿಡಿಯೋಗೆ ಬಂದೇ ಬಿಟ್ವಿ. ಇವತ್ತು ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ ಅಂತ ಹೇಳೋದಾದರೆ ಗೋಧಿ ಅಂದರೆ ಜಾಸ್ತಿ ನೆನಪಾಗೋದು ಎಲ್ಲರಿಗೂ ಚಪಾತಿ. ಸೊ ಚಪಾತಿಯನ್ನು ತಿನ್ನೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ತಿಳ್ಕೊಳ್ಳೋಣವಾ? ಓಕೆ, ಹೆಚ್ಚಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಮಾತ್ರ ಚಪಾತಿಯನ್ನು ಬಳಸ್ತೀವಿ ಅಥವಾ ಶುಗರ್ ಇರೋರು ಚಪಾತಿಯನ್ನು ಹೆಚ್ಚಾಗಿ ಬಳಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಬಿಟ್ಟರೆ ಬೇರೆಯವರು ಕೂಡ ಬಳಸಬಹುದು. ಏನೇನು ಅಡ್ವಾಂಟೇಜಸ್ ಇದೆ, ಹೇಗೆ ಬಳಸ್ಕೋಬಹುದು, ಮತ್ತು ಅದನ್ನು ತಿನ್ನೋದ್ರಿಂದ ನಮ್ಗೆ ಏನೇನು ಲಾಭ ಸಿಗುತ್ತೆ ಅನ್ನೋದನ್ನು ವಿಡಿಯೋ ಮಾಡಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಮೊದಲನೇದಾಗಿ ನೀವು ಅಂದ್ಕೊಂಡಿರೋ ರೀತಿಯೇ ಮಧುಮೇಹವನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಹೆಲ್ಪ್ ಮಾಡುತ್ತೆ ಚಪಾತಿ. ಇದರಲ್ಲಿ ಕಡಿಮೆ ಪ್ರಮಾಣದ ಸಕ್ಕರೆ ಅಂಶ ಇರುತ್ತೆ. ದೇಹಕ್ಕೆ ಬೇಕಾದಷ್ಟು ಮಾತ್ರ ಇರುತ್ತೆ ಮತ್ತು ಬ್ಲಡ್ಗೆ ಸೇರುವಂತಹ ಸಕ್ಕರೆ ಅಂಶನ ಅವಾಯ್ಡ್ ಮಾಡುತ್ತೆ ಮತ್ತು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಇನ್ಕ್ರೀಸ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಇದಲ್ಲದೆ ಇನ್ನೇನು ಅಡ್ವಾಂಟೇಜಸ್ ಇದೆ ಅಂತ ನೀವು ಆಗಲೇ ಹೇಳಿದಾಗೆ ನಾನು ಹೇಳಿದೆ ಅಲ್ವಾ, ನೀವು ಏನೇನು ಗೆಸ್ ಮಾಡಿರ್ತೀರ ಚಪಾತಿ ಅಂದರೆ ಅಂತ. ಒಂದು, ಮಧುಮೇಹವನ್ನು ಕಂಟ್ರೋಲ್ ಮಾಡುತ್ತೆ, ಇಲ್ಲಾಂದರೆ ವೆಯ್ಟ್ ಲಾಸ್ ಮಾಡುತ್ತೆ ಅಂತ. ಎಕ್ಸಾಕ್ಟ್ಲಿ ರೈಟ್. ನೀವು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಚಪಾತಿಯನ್ನು ಬಳಸ್ಕೋಬಹುದು. ಅನ್ನವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕತ್ತೆ, ಮತ್ತು ಊಟನೇ ಅವಾಯ್ಡ್ ಮಾಡಬೇಕು ಅಂತಂದರೆ ಅನ್ನನೂ ಅವಾಯ್ಡ್ ಮಾಡ್ದಂಗೆ ಅಲ್ವಾ. ಚಪಾತಿಯನ್ನು ಜಾಸ್ತಿ ತಿನ್ನಬೇಕಾಗತ್ತೆ. ಜಾಸ್ತಿ ಅಂದರೆ ಎರಡೇ ಚಪಾತಿ, ಜಾಸ್ತಿ ಅಂದರೆ ಆಮೇಲೆ 3-4 ತಿಂದರೆ ತೊಂದರೆ ಆಗುತ್ತೆ. ಚಪಾತಿಯನ್ನು ತಿಂದರೆ ವೆಯ್ಟ್ ಲಾಸ್ ಮಾಡ್ಬೋದು. ಇದಲ್ಲದೆ ನೆಕ್ಸ್ಟ್ ಉಪಯೋಗ ಏನು ಅಂತ ಹೇಳೋದಾದರೆ, ಬ್ರೆಸ್ಟ್ ಕ್ಯಾನ್ಸರ್ ಏನಾದರೂ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ 21% ಅಷ್ಟು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಯಾವುದೇ ರೀತಿಯ ಮತ್ತೆ ಬಂದು ಹೋಗಿರೋರಿಗೆ ಮತ್ತೆ ಬರದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಹೆಲ್ದಿ ಲೈಫನ್ನು ಲೀಡ್ ಮಾಡಬೇಕು. ಇದಲ್ಲದೆ ಚಪಾತಿಯನ್ನು ತಿನ್ನೋದ್ರಿಂದ ಇನ್ನೇನು ಉಪಯೋಗ ಇದೆ? ಎಸ್, ಪೌಷ್ಟಿಕಾಂಶ ಹೆಚ್ಚಾಗಿ ಇರೋದ್ರಿಂದ ಮಕ್ಕಳಿಗೆ ಕೊಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಮತ್ತು ಜಾಸ್ತಿ ಕೊಟ್ಟರು ಕೂಡ ತುಂಬ ತೊಂದರೆ ಆಗುತ್ತೆ. ಲಿಮಿಟೆಡ್ ಆಗಿ ಚಪಾತಿಯನ್ನು ಅವ್ರಿಗೆ ಕೊಡೋದ್ರಿಂದ ಹೆಲ್ದಿಯಾಗಿರಬಹುದು. ಇದಲ್ಲದೆ ಅಸ್ತಮದ ಸಮಸ್ಯೆ ಕೂಡ ಏನಾದರೂ ಇದ್ದರೆ ಅಥವಾ ಶ್ವಾಸಕೋಶಗಳ ಸಮಸ್ಯೆ ಏನೇ ಆಗಿರಲಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಉಸಿರಾಟದ ಸಮಸ್ಯೆ ಏನಾದರೂ ಇದ್ದರೆ ಹೆಚ್ಚಾಗಿ ಚಪಾತಿಯನ್ನು ತಿನ್ನೋದ್ರಿಂದ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ನಿವಾರಣೆ ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರಬಹುದು. ಇದಲ್ಲದೆ ಗೋಧಿಯಲ್ಲಿರುವಂತಹ ಪೌಷ್ಟಿಕಾಂಶ ಯಾವ್ದ್ಯಾವುದು ಅಂತ ಹೇಳೋದಾದರೆ ವಿಟಮಿನ್ಸ್, ಪ್ರೋಟೀನ್ಸ್ ಮತ್ತು ಕ್ಯಾಲೋರೀಸ್ ಕಮ್ಮಿ ಇರುತ್ತೆ. ಮತ್ತು ಇದರಲ್ಲದೆ ಖನಿಜಾಂಶ, ಕಬ್ಬಿಣಾಂಶ ಇರುತ್ತೆ. ಸೊ ಕಬ್ಬಿಣಾಂಶನೂ ಒಳ್ಳೆಯದು, ಖನಿಜಾಂಶನೂ ಒಳ್ಳೆಯದು, ಪ್ರೋಟೀನ್ಸ್ ಕೂಡ ಒಳ್ಳೆಯದಾಗಿರೋದ್ರಿಂದ ಚಪಾತಿಯನ್ನು ತಿನ್ನೋದು ಉತ್ತಮ ಅಂತ. ಇನ್ನು ಚಪಾತಿಯಲ್ಲಿ ಇನ್ನೇನು ಅಡ್ವಾಂಟೇಜಸನ್ನು ನಾವು ಪಡ್ಕೋಬಹುದು ಅಂತ ಹೇಳೋದಾದರೆ, ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಈ ಹಿಮೋಗ್ಲೋಬಿನ್ ಕೊರತೆಯಿಂದನೇ ಕೆಲವೊಂದು ರೀತಿಯ ಕಾಯಿಲೆಗಳು ಬರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂತಂದರೆ ನಾವು ಚಪಾತಿಯನ್ನು ತಿಂದರೆ ಈ ಥರ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬಹುದು. ಇದಲ್ಲದೆ ಚರ್ಮದ ರಕ್ಷಣೆಯನ್ನು ಮಾಡ್ಕೋಬಹುದು. ಚಪಾತಿಯನ್ನು ತಿನ್ನೋದ್ರಿಂದ, ಅದು ಸಸ್ಯಾಹಾರಿ ಅಲ್ವಾ, ಸೊ ಚಪಾತಿಯನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಅದನ್ನು ನಿವಾರಣೆ ಮಾಡಬಹುದು. ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ಹೆಚ್ಚಾಗಿ ಚಪಾತಿಯನ್ನು ತಿನ್ನೋದು ಉತ್ತಮ ಅಂತಲೇ ಹೇಳಬಹುದು. ಇನ್ನು ನೀವೇನಾದರೂ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ರೆ ಅಥವಾ ಡಯಟ್ನಲ್ಲಿದ್ದರೆ ಚಪಾತಿಯನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು. ಮಧ್ಯಾಹ್ನ ಅಥವಾ ರಾತ್ರಿ ಚಪಾತಿಯನ್ನು 1 ಅಥವಾ 2 ತಿನ್ನೋದ್ರಿಂದ, ಒಂದು ಸ್ವಲ್ಪ ಅನ್ನನೂ ತಿನ್ನಬೇಕಾಗತ್ತೆ. ಚಪಾತಿನ 1 ಅಥವಾ 2 ತಿನ್ನೋದ್ರಿಂದ ಡಯಟು ಕಂಪ್ಲೀಟ್ ಆದಾಗುತ್ತೆ ಮತ್ತು ಫಿಟ್ನೆಸ್ ಕೂಡ ಚೆನ್ನಾಗಿರುತ್ತೆ. ದೇಹದ ಸೌಂದರ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು. ಇನ್ನು ಪ್ರತಿನಿತ್ಯ ಚಪಾತಿಯನ್ನು ತಿನ್ನೋದ್ರಿಂದ ಹೈ BP ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಬ್ಲಡ್ ಪ್ರೆಷರ್ ಏನಾದರೂ ಜಾಸ್ತಿ ಆಗಿದೆ ಅದನ್ನು ಅವಾಯ್ಡ್ ಮಾಡ್ಬೋದು. ಇದಲ್ಲದೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಎರಡು ಚಪಾತಿ, ಮ್ಯಾಕ್ಸಿಮಮ್ ಅಂದರೆ 3 ಚಪಾತಿ ತಿನ್ನಿ. ಹೆಚ್ಚಾಗಿ ಚಪಾತಿಯನ್ನು ತಿಂದರೂ ಕೂಡ ಎಫೆಕ್ಟ್ ಆಗಿಬಿಡುತ್ತೆ. ಯಾವುದೇ ಫುಡ್ ಆಗಿರಲಿ ಎಲ್ಲ ಕೂಡ ಲಿಮಿಟೆಡ್ ಆಗಿರಬೇಕು. ವಿಷಾನು ಅಮೃತನೂ ಲಿಮಿಟೆಡ್ ಆಗಿದ್ರೇ ಒಳ್ಳೆಯದು ಅಲ್ವಾ. ಸೊ 2 ಬ್ಯಾಲೆನ್ಸ್ಡ್ ಆಗಿರಬೇಕು. ಏನೇ ಆದ್ರೂ ಬ್ಯಾಲೆನ್ಸ್ ಆಗಿ ನಾವು ಸೇವನೆ ಮಾಡೋದ್ರಿಂದ ಹೆಲ್ದಿಯಾಗಿರಬಹುದು. ಓಕೆನಾ? BP ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದೆ, ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳಿದೆ. ಮತ್ತು ಬೊಜ್ಜನ್ನು ಡಿಕ್ರೀಸ್ ಮಾಡಬೇಕು ಅಂದರೆ ಅಥವಾ ಅವಾಯ್ಡ್ ಮಾಡಬೇಕಂದ್ರೆ ಚಪಾತಿಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಅನಿಮಿಯಾ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಅದಕ್ಕೂ ಕೂಡ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂದರೆ ಚಪಾತಿಯನ್ನು ಬಳಸೋದು. ಯಾಕೆಂದರೆ ಚಪಾತಿಯಲ್ಲಿ ಐರನ್ ಅಂಶ ಹೆಚ್ಚಾಗಿ ಇರುತ್ತೆ. ಸೊ ಚಪಾತಿಯನ್ನು ತಿನ್ನೋದ್ರಿಂದ ಈ ಪ್ರಾಬ್ಲಮಿಂದ ನಿವಾರಣೆಯನ್ನು ಪಡಿಬಹುದು. ಇದಲ್ಲದೆ ಚಪಾತಿಯನ್ನು ತಿನ್ನೋದ್ರಿಂದ ರಕ್ತ ಶುದ್ಧೀಕರಣ ಮಾಡ್ಕೋಬಹುದು ಮತ್ತು ತೂಕವನ್ನು ಈಸಿಯಾಗಿ ಕಮ್ಮಿ ಮಾಡ್ಕೋಬಹುದು. ಬ್ಲಡ್ ಪ್ಯೂರಿಫೈಡ್ ಆಗುತ್ತೆ ಅಂತ ಹೇಳೋದಾದರೆ ಎಲ್ಲರೂ ಚಪಾತಿಯನ್ನು ತಿಂತಾರೆ. ಬ್ಲಡ್ ಪ್ಯೂರಿಫೈ ಆಗಿಲ್ಲ ಅಂತಂದರೆ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬಂದ್ಬಿಡುತ್ತೆ. ಸೊ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ಚಪಾತಿಯನ್ನು ತಿನ್ನಬೇಕು. ಚಪಾತಿಯನ್ನು ತಿನ್ನೋದ್ರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ, ನೀವು ಆರೋಗ್ಯವಾಗೂ ಇರಬಹುದು. ಆದರೆ ಯಾವುದೇ ಫುಡ್ ಆಗಿರಬಹುದು ಲಿಮಿಟೆಡ್ ಆಗಿ ತಿನ್ನೋದು ಉತ್ತಮ ಅಂತ ಹೇಳ್ಬೋದು.
ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಚಪಾತಿಯನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ, ಹೆದರ್ತೀವಿ ಬಳಸೋದಕ್ಕೆ. ಯಾಕೆಂದರೆ ಬ್ರಿಟಿಷರು ಬಿಟ್ಟೋಗಿರುವಂತಹ ವಸ್ತು ಅಂತ. ನೋ ಪ್ರಾಬ್ಲಮ್, ಹೆಲ್ತ್ಗೆ ಒಳ್ಳೆಯದು ಅಂತಂದರೆ ಯಾವ ದೇಶದಾಗಿದ್ರೂ ಆಗಿರಲಿ, ಸ್ವಲ್ಪ ನಾವು ಕೂಡ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ತೊಗೊಂಡು ಯಾವುದನ್ನು ಎಷ್ಟೆಷ್ಟು ಬಳಸಬೇಕು ಅಂತ ತಿಳ್ಕೊಂಡು ಬಳಸೋದು ಉತ್ತಮ ಅಂತ ಹೇಳ್ಬೋದು. ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಈ ಚಪಾತಿಯನ್ನು ತಿಂದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.